ಬೀದರು ಬಸವ ಕಲ್ಯಾಣದಲ್ಲಿ ಒಂದು ಖಾಸಗಿ ಕಾರ್ಯಕ್ರಮ ಇದೆ. ಬೆಲ್ದಾಳ್ ಶರಣರವರು ಮತ್ತು ಅಲ್ಲಿಯ ಸಮಾನತೆ ಸಮಾವೇಶ ಹಮ್ಮಿಕೊಂಡು ಆ ಕಾರ್ಯಕ್ರಮಕ್ಕೆ ಬಂದೆ. ಇಟ್ ಈಸ್ ದುರದೃಷ್ಟ ಥರ ನಡೀತಾ ಇರೋದು. ನಾವೆಲ್ಲ ಭಾರತೀಯರು. ಬೆಳಗಾವಿ ಮತ್ತು ಮಹಾರಾಷ್ಟ್ರದ ಗಡಿ ಸಂಬಂಧಪಟ್ಟಾಗಿ ಅನೇಕ ವಿಷಯಗಳು ಚರ್ಚೆಯಾಗಿ ಅಂತಿಮವಾಗಿ ನಮಗೆ ಮತ್ತು ಅವ್ರಿಗೆ ಸೇರಬೇಕಾದಂಥ ಗ್ರಾಮಗಳ ಬಗ್ಗೆ, ಪ್ರದೇಶ ಬಗ್ಗೆ ಅಂತಿಮವಾದ ತೀರ್ಮಾನ ಕೊಡಲು ಮುಗಿದ ಮೇಲೆ ಮತ್ತೆ ಆ ಥರ ಪದೇ ಪದೇ ಖ್ಯಾತೆ ತೆಗೆದು ಸರಿಯಾದ್ದಲ್ಲ. ಅದು ಕಾನೂನು ಯಾರು ಇದು ಮಾಡ್ತಾರೆ ಅವ್ರಿಗೆ ಉಗ್ರವಾದ ಶಿಕ್ಷೆ ಮಾಡ್ತಾರೆ. ಸರ್, ಈಗ ಮತ್ತೆ SCP TSP ಹಣನ ಬಜೆಟ್ನಲ್ಲಿ ಗ್ಯಾರಂಟಿಗಳಿಗೆ ಬೇರೆ ಬೇರೆ ಸ್ಕೀಮ್ಗಳಿಗೆ ಯೂಸ್ ಮಾಡಬೇಕು ಅನ್ನೋದು ಚರ್ಚೆ ನಡೀತಾ ಇದೆ. ಅದಕ್ಕೆ ವಿರೋಧ ವ್ಯಕ್ತವಾಗಿದೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಕ್ಕೆ ಮಾತ್ರ ಅದನ್ನು ಬಳಸಬೇಕು. ಮೊನ್ನೆ ಬಡ್ಜೆಟ್ ತಯಾರಿಕೆ ಪೂರ್ವಭಾವಿ ಸಭೆಯಲ್ಲಿ ಸುಮಾರು 100ಕ್ಕೂ ಹೆಚ್ಚು ದಲಿತ ಸಂಘಟನೆಗಳ ಮುಖಂಡರನ್ನು, ಸಂಘಗಳನ್ನು ಕರೆದು ಮುಖ್ಯಮಂತ್ರಿಗಳು ನಾನು ಚರ್ಚೆ ಮಾಡಿದ್ವಿ. ಅದರಲ್ಲಿ DG ಸಾಗರ್ ಅವರು, ಮಾವಳ್ಳಿ ಶಂಕರ್ ಅವರು, ಇಂದೂಧರ್ ಹೊನ್ನಪ್ಪ ಅವರು, ಗುರುಪ್ರಸಾದ್ ಕರಡವರು, ನಾಗರಾಜು, ವೆಂಕಟೇಶು, ಮುನಿಯಪ್ಪ, ವೆಂಕಟಸ್ವಾಮಿ, ಸಿದ್ದರಾಜು, ಬಸವರಾಜು, ಇವಾಗ ಪ್ರಮುಖ ಫ್ರಂಟ್ಲೈನ್ ಲೀಡರ್ಸ್ ಎಲ್ಲ ಇದ್ದರು. ಚರ್ಚೆ ಮಾಡುವಾಗ ಅವರು ಅನೇಕ ಸಲಹೆಗಳನ್ನು ಕೊಟ್ಟಿದ್ದಾರೆ. ಈ SCP TSP ಹಣನ ಬಳಸ್ಕೊಂಡು ಹೇಗೆ ಸಮಾಜನ ಅಭಿವೃದ್ಧಿ ಮಾಡಬೇಕಂತೇಳಿ. ಅಷ್ಟಕ್ಕೂ ಅವರು ಅಭಿನಂದನೆ ಹೇಳಿದ್ದಾರೆ. ಏನಂದರೆ, ದೇಶದಲ್ಲಿ ಕರ್ನಾಟಕ 2ನೇ ರಾಜ್ಯ ಈ ಥರ ಕಾಯ್ದೆ ಮಾಡಿರೋದು. ಬಡ್ಜೆಟ್ಟಿನ ಗಾತ್ರದಲ್ಲಿ SC STಗಳ ಜನಸಂಖ್ಯೆಗೆ ಅನುಗುಣವಾಗಿ ಹಣ ಇಟ್ಟು ಅವರ ಅಭಿವೃದ್ಧಿಗೆ ಬಳಸುವಂಥ ಯೋಜನೆ 2ನೇ. ಆಂಧ್ರ ಫಸ್ಟು, ಸೆಕೆಂಡ್ ಕರ್ನಾಟಕ. ಸೊ ಅದನ್ನು ಮಾಡುವಾಗ ಗ್ಯಾರಂಟಿ ಯೋಜನೆಗಳು ಹೊಸದಾಗಿ ಬಂದಿದ್ದಾವೆ. ಗ್ಯಾರಂಟಿ ಯೋಜನೆಗೆ SCP TSP ಹಣನ ಜನರಲ್ಲಾಗಿ ಬಳಸಲ್ಲ. ಆ ಕಾಯ್ದೆನಲ್ಲೇ ನಮೂದಿಸಿದ್ದೀವಿ. SCP TSP ಕಾಯ್ದೆನಲ್ಲೇ ಒಂದು ಯೋಜನೆಯನ್ನು ಮಾಡುವಾಗ ಆ ಯೋಜನೆಯಲ್ಲಿ ಬರಬಹುದಾದಂಥ SC ST ಜನಗಳಿಗೆ ಮಾತ್ರ SCP TSP ಹಣನ ಬಳಸಬೇಕು. ಎಂಟೈರ್ ಯೋಜನೆಗೆ ಹಣ ಬಳಸೋಕ್ಕೆ ಸಾಧ್ಯ ಇಲ್ಲ, ಬಳಸೋದು ಇಲ್ಲ, ಬಳಸೋಕ್ಕೆ ಬಿಡೋದು ಇಲ್ಲ. ನಾನು ಮತ್ತು ಮುಖ್ಯಮಂತ್ರಿಗಳು, ನಮ್ಮ ಸರ್ಕಾರ ಮಾಡೋದೇ ಇಲ್ಲ. ಹಂಗೆ ಅದು ತಪ್ಪಾಗಿ ಅರ್ಥೈಸ್ಕೊಂಡಿದ್ರು ಕೆಲವರು. ಅದನ್ನು ವಿಧಾನಸಭೆಯಲ್ಲಿ, ವಿಧಾನ ಪರಿಷತ್ತಲ್ಲಿ, ಹೊರಗಡೆ, ಈಗ ಎಲ್ಲ ಕಡೆ ಹೇಳ್ತೀನಿ. SCP TSP ಹಣ SC ST ಜನರಿಗೆ ಮಾತ್ರ ಬಳಕೆ ಆಗುತ್ತೆ, ಬೇರೆಯವರಿಗೆ ಬಳಕೆ ಆಗೋದಿಲ್ಲ. ಒಂದು ಯೋಜನೆಗೆ ಇಡೀ SCP TSP ಹಣನ ಉಪಯೋಗ ಮಾಡೋಕ್ಕೆ ಅವಕಾಶವೂ ಇಲ್ಲ ಕಾನೂನಲ್ಲಿ. ಆ ಯೋಜನೆಯಲ್ಲಿ ಬರಬಹುದಂಥ SC ST ಜನಸಂಖ್ಯೆಗೆ ಮಾತ್ರ SCP TSP ಹಣ ಬಳಕೆ ಆಗುತ್ತೆ. ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯ ಸರ್ಕಾರ ಆರ್ಥಿಕ ಸಂಕಷ್ಟ ಎದುರಿಸ್ತಾರೆ ಅಂತ BJP. ಆ ಥರದ ಸನ್ನಿವೇಶ ಏನಿಲ್ಲ. ಗ್ಯಾರಂಟಿ ಯೋಜನೆಗಳು ಜಾರಿ ಆಗ್ತಾ ಇದ್ದಾವೆ, ಅವು ಮುಂದುವರಿತವೆ. ಅವು ನಿರಂತರವಾಗಿ ನಡೆದೇ ಈಗ ಹೋಗ್ತಿರೋದು ಅದೇ ಸಮಾವೇಶ ಅಲ್ವಾ? ಅದಕ್ಕೆ ಯಾರಿಗಾದ್ರೂ ಅಪಸ್ವರ ಏನೂ ಇಲ್ಲವೇ ಇಲ್ಲ. ಸಮಾವೇಶಗಳು ನಡೀತಾ ಇರ್ತವೆ, ರಾಜಕೀಯ ಪಕ್ಷದು ನಡೀತಾ ಇರ್ತವೆ, ಸಂಘಟನೆ ನಡೀತದೆ, ಸಮಾಜಗಳು ನಡೀತಾ ಇದ್ದಾವೆ. ನಿರಂತರವಾಗಿ ದಲಿತರ ಸಮಸ್ಯೆಗಳಿರೋ ತನಕ ಸಂಘಟನೆ, ಹೋರಾಟಗಳು ಇದ್ದೇ ಇದೆ. ಅದು ಅಂಬೇಡ್ಕರ್ ಕೊಟ್ಟಂಥ ಮಂತ್ರ ಅದು. ಅದನ್ನು ಯಾರೂ ಬೇಡ ಅಂತ ಹೇಳೋಕ್ಕಾಗಲ್ಲ. ಒಂದು ಪಕ್ಷದ ವೇದಿಕೆಯಲ್ಲಿ ಮಾಡುವಾಗ ಎಲ್ಲರನ್ನು ವಿಶ್ವಾಸ ತಗೊಂಡು ಪಕ್ಷದ ಅಡಿಯಲ್ಲೇ ಮಾಡಬೇಕು ಅಂತಕ್ಕಂಥದ್ದು ಉದ್ದೇಶ. ಒಳ್ಳೆ ಪರಿಣಾಮಕಾರಿಯಾಗಿ ಈ ಹೈಕಮಾಂಡ್ ಏನು ಹೇಳಿ ತಣ್ಣಗೆ ಅಂತ ಏನಿಲ್ಲಲ್ಲ. ಹೈಕಮಾಂಡ್ ಮಾಡಬೇಡಿ ಅಂತ ಹೇಳಿಲ್ಲಲ್ಲ. ಹೇಳಿದ್ದಾರೆ, ನಮ್ಮ ನಾಯಕರಾದಂಥ AC ಅಧ್ಯಕ್ಷ ಹೇಳಿದ್ದಾರೆ, ಯಾವುದಾದ್ರು ವಿಷಯಗಳು ಮಾತಾಡುವಾಗ ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ಅವು ಮುಜುಗರ ಉಂಟಾಗಬಾರ್ದು. ನಿಮ್ಮ ಅಭಿಪ್ರಾಯ ಹೇಳೋದಕ್ಕೆ ತಕರ ಇಲ್ಲ. ಹೈಕಮಾಂಡ್ ಜೊತೆ ಬಂದು ಮಾತಾಡಿ, ಇರೋದು ನಿಮ್ಮ ಸಮಸ್ಯೆಗಳು, ತೊಂದರೆ ಇದ್ದರೆ ಹೇಳಿ ಅಂತ ಹೇಳಿದ್ದಾರೆ. ಶಿಸ್ತನ್ನು ಕಾಪಾಡಿ. ಅವರು ಯಾವುದು ಇಲ್ಲಿ ನಾಯಕತ್ವ ಬದಲಾವಣೆ ಪ್ರಶ್ನೆ ಇಲ್ಲವೇ ಇಲ್ಲ. ನಾನು ಮಾತಾಡಿ, ಇನ್ಯಾರೋ ಮಾತಾಡಿ ನಾಯಕತ್ವನ ನಿರ್ಧಾರ ಮಾಡೋಕ್ಕಾಗಲ್ಲ. ಈಗ ಆಲ್ರೆಡಿ ನಿರ್ಧಾರ ಆಗಿರೋದು ಹೈಕಮಾಂಡು. ಹೀಗಾಗಿ ಏನು
ಇದು ಬೀದರ್ ಜನ ಪ್ರೋಗ್ರಾಮ್ ಸರ್. ಬೀದರು ಬಸವ ಕಲ್ಯಾಣದಲ್ಲಿ ಒಂದು ಖಾಸಗಿ ಕಾರ್ಯಕ್ರಮ ಇದೆ. ಬೆಲ್ದಾಳ್ ಶರಣರವರು ಮತ್ತು ಅಲ್ಲಿಯ ಸಮಾನತೆ ಸಮಾವೇಶ ಹಮ್ಮಿಕೊಂಡು ಆ ಕಾರ್ಯಕ್ರಮಕ್ಕೆ ಬಂದೆ. ಕಂಡಕ್ಟರ್ನ ಹಲ್ಲೆ ಮಾಡಿದ್ದಾರೆ ಸರ್. ಕನ್ನಡ ಮಾತಾಡಿ ಅಂತ ಹೇಳಿದ್ದಕ್ಕೆ ಇಟ್ ಈಸ್ ದುರದೃಷ್ಟ ಥರ ನಡೀತಾ ಇರೋದು. ನಾವೆಲ್ಲ ಭಾರತೀಯರು. ಬೆಳಗಾವಿ ಮತ್ತು ಮಹಾರಾಷ್ಟ್ರದ ಗಡಿ ಸಂಬಂಧಪಟ್ಟಾಗಿ ಅನೇಕ ವಿಷಯಗಳು ಚರ್ಚೆಯಾಗಿ ಅಂತಿಮವಾಗಿ ನಮಗೆ ಮತ್ತು ಅವ್ರಿಗೆ ಸೇರಬೇಕಾದಂಥ ಗ್ರಾಮಗಳ ಬಗ್ಗೆ, ಪ್ರದೇಶ ಬಗ್ಗೆ ಅಂತಿಮವಾದ ತೀರ್ಮಾನ ಕೊಡಲು ಮುಗಿದ ಮೇಲೆ ಮತ್ತೆ ಆ ಥರ ಪದೇ ಪದೇ ಖ್ಯಾತೆ ತೆಗೆದು ಸರಿಯಾದ್ದಲ್ಲ. ಅದು ಕಾನೂನು ರೀತಿ ಯಾರು ಇದು ಮಾಡ್ತಾರೆ ಅವ್ರಿಗೆ ಉಗ್ರವಾದ ಶಿಕ್ಷೆ ಮಾಡ್ತಾರೆ. ಸರ್, ಈಗ ಮತ್ತೆ SCP TSP ಹಣನ ಬಜೆಟ್ನಲ್ಲಿ ಗ್ಯಾರಂಟಿಗಳಿಗೆ ಬೇರೆ ಬೇರೆ ಸ್ಕೀಮ್ಗಳಿಗೆ ಯೂಸ್ ಮಾಡಬೇಕು ಅನ್ನೋದೊಂದು ಚರ್ಚೆ ನಡೀತಾ ಇದೆ. ಅದಕ್ಕೆ ವಿರೋಧ ವ್ಯಕ್ತ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಿಗೆ ಮಾತ್ರ ಅದನ್ನು ಬಳಸಬೇಕು. ಮೊನ್ನೆ ಬಡ್ಜೆಟ್ ತಯಾರಿಕೆ ಪೂರ್ವಭಾವಿ ಸಭೆಯಲ್ಲಿ ಸುಮಾರು 100ಕ್ಕೂ ಹೆಚ್ಚು ದಲಿತ ಸಂಘಟನೆಗಳ ಮುಖಂಡರನ್ನು, ಸಂಘಗಳನ್ನು ಕರೆದು ಮುಖ್ಯಮಂತ್ರಿಗಳು ನಾನು ಚರ್ಚೆ ಮಾಡಿದ್ವಿ. ಅದರಲ್ಲಿ DG ಸಾಗರ್ ಅವರು, ಮಾವಳ್ಳಿ ಶಂಕರ್ ಅವರು, ಹಿಂದೂ ಧರ್ಮನಾಥ್ ಅವರು, ಗುರುಪ್ರಸಾದ್ ಕರಡವರು, ನಾಗರಾಜು, ವೆಂಕಟೇಶು, ಮುನಿಯಪ್ಪ, ವೆಂಕಟಸ್ವಾಮಿ, ಸಿದ್ದರಾಜು, ಬಸವರಾಜು, ಇವಾಗ ಪ್ರಮುಖ ಫ್ರಂಟ್ಲೈನ್ ಲೀಡರ್ಸ್ ಎಲ್ಲ ಇದ್ದರು. ಚರ್ಚೆ ಮಾಡುವಾಗ ಅವರು ಅನೇಕ ಸಲಹೆಗಳನ್ನು ಕೊಟ್ಟಿದ್ದಾರೆ. ಈ SCP TSP ಹಣನ ಬಳಸ್ಕೊಂಡು ಹೇಗೆ ಸಮಾಜನ ಅಭಿವೃದ್ಧಿ ಮಾಡಬೇಕಂತೇಳಿ. ಅಷ್ಟಕ್ಕೂ ಅವರು ಅಭಿನಂದನೆ ಹೇಳಿದ್ದಾರೆ. ಏನಂದರೆ, ದೇಶದಲ್ಲಿ ಕರ್ನಾಟಕ 2ನೇ ರಾಜ್ಯ ಈ ಥರ ಕಾಯ್ದೆ ಮಾಡಿರೋದು. ಬಡ್ಜೆಟ್ಟಿನ ಗಾತ್ರದಲ್ಲಿ SC/STಗಳ ಜನಸಂಖ್ಯೆಗೆ ಹಣ ಇಟ್ಟು ಅವರ ಅಭಿವೃದ್ಧಿಗೆ ಬಳಸುವಂಥ ಯೋಜನೆ 2ನೇ. ಆಂಧ್ರ ಫಸ್ಟು, ಸೆಕೆಂಡ್ ಕರ್ನಾಟಕ. ಸೊ ಅದನ್ನು ಮಾಡುವಾಗ ಗ್ಯಾರಂಟಿ ಯೋಜನೆಗಳು ಹೊಸದಾಗಿ ಬಂದಿದ್ದಾವೆ. ಗ್ಯಾರಂಟಿ ಯೋಜನೆಗೆ SCP TSP ಹಣನ ಜನರಲ್ಲಾಗಿ ಬಳಸಲ್ಲ. ಆ ಕಾಯ್ದೆನಲ್ಲೇ ನಮಗೆ ನಮೂದಿಸಿದ್ದೀವಿ. SCP TSP ಕಾಯ್ದೆನಲ್ಲೇ ಒಂದು ಯೋಜನೆಯನ್ನು ಮಾಡುವಾಗ ಆ ಯೋಜನೆಯಲ್ಲಿ ಬರಬಹುದಾದಂಥ SC/ST ಜನಗಳಿಗೆ ಮಾತ್ರ SCP TSP ಹಣನ ಬಳಸಬೇಕು. ಎಂಟೈರ್ ಯೋಜನೆಗೆ ಹಣ ಬಳಸೋಕ್ಕೆ ಸಾಧ್ಯ ಇಲ್ಲ, ಬಳಸೋದು ಇಲ್ಲ, ಬಳಸೋಕ್ಕೆ ಬಿಡೋದು ಇಲ್ಲ. ನಾನು ಮತ್ತು ಮುಖ್ಯಮಂತ್ರಿಗಳು, ನಮ್ಮ ಸರ್ಕಾರ ಮಾಡೋದೇ ಇಲ್ಲ. ಹಂಗೆ ಇದು ತಪ್ಪಾಗಿ ಅರ್ಥೈಸ್ಕೊಂಡಿದ್ದಾರೆ ಕೆಲವರು. ಅದನ್ನು ವಿಧಾನಸಭೆಯಲ್ಲಿ, ವಿಧಾನ ಪರಿಷತ್ತಲ್ಲಿ, ಹೊರಗಡೆ, ಈಗ ಎಲ್ಲ ಕಡೆ ಹೇಳ್ತೀನಿ. SCP TSP ಹಣ SC/ST ಜನರಿಗೆ ಮಾತ್ರ ಬಳಕೆ ಆಗುತ್ತೆ.